ಜೈ ಹಿಂದ್ ಸಾಥಿಯೋ. ನೀವೇನಾದರೂ ಇಂಡಿಯನ್ ಆರ್ಮಿ ಆಗಬೇಕಂತ ಕನಸನ್ನು ಕಟ್ಕೊಂಡಿದ್ದೀರಾ? ಈ ವರ್ಷ 2026ರಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾರೆ? ಇದರ ವಯೋಮಿತಿ ಏನು? ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ? ಇದರ ಎಜುಕೇಷನ್ ಏನು ಬೇಕಾಗುತ್ತೆ? ಸೊ ಇದು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಏನು? ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತೆ? ಇದಕ್ಕೆ ರನ್ನಿಂಗ್ ಏನಿರ್ತದ? ಚೆಸ್ಟ್ ಎಷ್ಟು ಯಾವ ಥರ ಇರ್ತದೆ? ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕು? ಇದಕ್ಕೆ ಎಕ್ಸಾಮ್ ಸಿಲೆಬಸ್ಸನ್ನು ಏನು ಕೇಳ್ತಾರೆ? ಇವೆಲ್ಲ ಡೌಟ್ಗಳು ನಮ್ಮ ಇಂಡಿಯನ್ ಆರ್ಮಿ ಟೈಗರ್ಸ್ಗಳಿಗೆ ಕಾಡ್ತಾ ಇದೆ. ಓಕೆ, ಆ ಡೌಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಈಗ ಬೆಳಗಾವಿ ER ಟೋಟಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ 3 ERಗಳು ಅಂತ ಹೇಳಿ ಡಿವೈಡಿಂಗನ್ನು ಮಾಡಿರ್ತಾರೆ. ಒಂದು ಬಂದ್ಬಿಟ್ಟು ಬೆಳಗಾವಿ ER ಅಂತ ಇರ್ತದೆ, ನೆಕ್ಸ್ಟ್ ಬೆಂಗಳೂರು ER, ನೆಕ್ಸ್ಟ್ ಅದರ ಜೊತೆಗೆ ಮಂಗಳೂರು ER. ಆಲ್ರೆಡಿ ಈಗ ಬೆಳಗಾವಿ ER ಆದವರು ಎಕ್ಸಾಮ್ ಪಾಸ್ ಆಗಿಬಿಟ್ಟು ಫಿಸಿಕಲ್ ಪಾಸ್ ಆಗಿ ಮೆಡಿಕಲ್ ಪಾಸ್ ಆಗಿ ಫೈನಲ್ ಮೆರಿಟ್ನಲ್ಲಿ ಕೂಡ ಪಾಸ್ ಆಗಿ ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇನ್ನು 15-16ನೇ ಲಿಸ್ಟ್ಗಳನ್ನು ಬಿಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರು ER ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮ್ಮ ಫೈನಲ್ ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರಾ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಡೌಟ್ನಲ್ಲಿದ್ದೀರಾ. ಸೊ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಬಗ್ಗೆ ಯಾವುದೇ ಥರ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ ಆ ಅಪ್ಡೇಟ್ ಬಂದರೆ ನಾನು ಎನಿ ಟೈಮ್ ನಿಮ್ಗೆ ನೈಟ್ 12 ಗಂಟೆ ಆದ್ರೂ ಪರವಾಗಿಲ್ಲ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಬಂದಿಲ್ಲ. ನೆಕ್ಸ್ಟ್ ಬೆಂಗಳೂರು ಅದ್ರ ಜೊತೆಗೆ ಮಂಗಳೂರು ER ಅಭ್ಯರ್ಥಿಗಳು ಎಕ್ಸಾಮನ್ನು ಪಾಸ್ ಆಗಿದ್ರಿ, ನಿಮ್ಮ ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಜನವರಿ 28ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 14ನೇ ತಾರೀಕಿನವರೆಗೆ ಮಂಗಳೂರು ಮೂಡುಬಿದ್ರಿ ಮೈದಾನದಲ್ಲಿ ಸ್ವರಾಜ್ ಮೈದಾನದಲ್ಲಿ ನಿಮ್ಮ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ನನ್ನ ಕಡೆ ಯಂತ್ರ ಮತ್ತು ನಮ್ಮ SJ ಡಿಫೆನ್ಸ್ ಅಕಾಡೆಮಿ ವತಿಯಿಂದ ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ಸರಿ ನಿಮ್ಮ ವರದಿಯನ್ನು ಹಾಕೊಳ್ಳುವ ಕನಸು ಟೈಮಿಂಗ್ ಬಂದಿದೆ. ಪ್ರಾಕ್ಟೀಸನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಪಕ್ಕ ಏನೋ ಆಗಲಿ ಎಂತೆ ಆಗಲಿ, ಸೊ ಇಲ್ಲಿ ಎಷ್ಟು ಟೈಮಿಂಗ್ ಕೊಟ್ಟಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ರ್ಯಾಲಿ ಒಳಗೆ ಎಷ್ಟು ಹೊಡಿತೀರಿ, ಎಷ್ಟು ಟೈಮಿಂಗನ್ನು ಕವರ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೆಲೆಕ್ಷನ್ ಮಾತ್ರ ಪಕ್ಕ ಆಗಬೇಕು. ಓಕೆ, ಈ ಸರಿ 2026ರಲ್ಲಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಸರ? ಎಷ್ಟೋ ವಿದ್ಯಾರ್ಥಿಗಳು ಬೆಳಗಾವಿ ER ಫೈನಲ್ ಮೆರಿಟ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹೈಟು ವೇಟು ಜಸ್ಟ್ ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥವ್ರು, ನೆಕ್ಸ್ಟ್ ಬೆಂಗಳೂರು ERದಲ್ಲಿ ಫಿಸಿಕಲ್ ಫೇಲ್ ಆಗಿ ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಾವು ನೆಕ್ಸ್ಟ್ ಅಗ್ನಿವೀರ್ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡಿದ್ವಿ ಸರ್, ಏಜ್ ಏನಿರ್ತದ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಿದ್ರೆ. ಸೊ ನನ್ನ ಪ್ರಕಾರ ಈ ಸರಿ ಅಂದಾಜು ಏನಿಲ್ಲ ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲನೂ ಸೇರಿಸ್ಬಿಟ್ಟು 1,00,000 ಸೈನಿಕರನ್ನ ತುಂಬಿಕೊಳ್ಬೇಕಂತ ಹೇಳಿ ಆಲ್ರೆಡಿ ನಿಮಗೆ ನ್ಯೂಸ್ ಪೇಪರ್ನಲ್ಲಿ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಅಷ್ಟಂಗಿ ಎವರೇಜ್ ತುಂಬಿಕೊಳ್ತಾರೆ. ಯಾಕೆಂದ್ರೆ ಟ್ರೈನಿಂಗ್ ಸೆಂಟರ್ಗಳು ಕೂಡ ಖಾಲಿ ಅದಾವು. ಗೊತ್ತಿರ್ಬೋದು ನಿಮ್ಗೆ ಬೆಳಗಾವಿ ERದದು 4,000ಕ್ಕಿಂತ ಅಧಿಕ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅಂದ್ರೆ ತುಂಬಿಕೊಂಡು ಬಿಟ್ರು. ಈಗ ಬೆಂಗಳೂರು ಎಷ್ಟು ತುಂಬಿಕೊಳ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ, ಆನಂತರ ಮಂಗಳೂರು ಎಷ್ಟು ತುಂಬಿಕೊಳ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಪ್ರಯತ್ನವನ್ನ ಯಾವತ್ತೂ ಕೂಡ ಬಿಡಕ್ಕೆ ಹೋಗ್ಬಾರ್ದು. ನೀವೇನಾದ್ರೂ ಇಂಡಿಯನ್ ಆರ್ಮಿ ಆಗ್ಬೇಕು ಅನ್ಕೊಂಡಿದ್ರೆ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ. ನಿಮ್ಗೆ 10ನೇ ತರಗತಿ ಮುಗಿದಿದ್ರೆ ಸಾಕು. ನೀವೇನಾದ್ರೂ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಸೊ ಮಹಿಳೆಯರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ವುಮನ್ ಮಿಲಿಟರಿ ಪೊಲೀಸ್ ಅಂತ WMP ನೀವು ಕೂಡ ಈ ಹುದ್ದೆಗಳಿಗೆ ಸೇರ್ಬೋದು ಸಿಸ್ಟರ್ಸ್. ಎಲ್ಲರಿಗೂ ಕೂಡ ಅಪಾರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ, ಬಟ್ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಪುರುಷರಿಗೆ ಯಾವ್ಯಾವ ಟ್ರೇಡ್ ಇರ್ತಾವಪ್ಪ ಅಂದ್ರೆ GD ಜನರಲ್ ಡ್ಯೂಟಿ ಅಂತ ಹೇಳಿಕೆಶಂದ, ಅದ್ರ ಜೊತೆಗೆ ಟ್ರೇಡ್ಸ್ಮನ್ 8th ಮೇಲೆ ಮತ್ತು PUC 10th ಮೇಲೆ, ಅದ್ರ ಜೊತೆಗೆ ಕ್ಲರ್ಕ್ ಅಂತ ಹೇಳಿಕೆಶಂದ PUC ಕಾಮರ್ಸ್ ಸೈನ್ಸ್ ಮುಗಿಸಿರ್ತಕ್ಕಂಥವ್ರಿಗೆ, ನೆಕ್ಸ್ಟ್ ಟೆಕ್ನಿಕಲ್ ಡಿಪ್ಲೊಮಾ ಸೈನ್ಸ್ ITI ಮುಗಿದಿರ್ತಕ್ಕಂಥವ್ರಿಗೆ, ನೆಕ್ಸ್ಟ್ ಅದರ ಜೊತೆಗೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿಕೆಶಂದ ಸೈನ್ಸ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಇರ್ತದೆ. ಇದಕ್ಕೆ ಏಜು 17 ವರೆಯಿಂದ 23 ಮಟ್ಟ. ನರ್ಸಿಂಗ್ ಅಸಿಸ್ಟೆಂಟ್ಗೆ ಮಾತ್ರ ಏಜ್ ಇರುತ್ತೆ. ಟೆಕ್ನಿಕಲ್ಲು, GD, ಟ್ರೇಡ್ಸ್ಮನ್ನು, ನೆಕ್ಸ್ಟ್ ಅದರ ಜೊತೆಗೆ ವುಮನ್ ಮಿಲಿಟರಿ ಪೊಲೀಸ್ ಅವರಿಗೆ 17 ವರೆ ಏಜ್ ಅಂತ ಹಿಡಿದು 21 ಏಜ್ ಮಾತ್ರ ಇದರಲ್ಲಿ ಇರ್ತದೆ. ಸೊ ಏಜ್ನಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಸರ್ ಏಜ್ನಲ್ಲಿ ಏನಾದರೂ ಕನ್ಸೆಷನ್ ಕೊಡ್ತಾರಾ ಈ ಸರಿ ಅಂತ ಹೇಳಿಸಿದ. ಸೊ ಏಜ್ನಲ್ಲಿ ಯಾವುದೇ ಥರ ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ನೀವೇನಾದರೂ ಏಜ್ ಕ್ರಾಸ್ ಆಗಿತ್ತಂದ್ರೆ SSGD ಕನ್ಫರ್ಮ್ ಮಾಡಿದಾರೆ, ಅದನ್ನಕ್ಕೆ ಅರ್ಜಿ ಹಾಕಿದ್ರಿ. ಸೊ ಅದ್ರ ಬಗ್ಗೆ ತಯಾರಿಯನ್ನು ಮಾಡ್ಕೊಳ್ರಿ. ಇನ್ನು ಇರ್ತಕ್ಕಂಥ ಹೈಟ್ ಏನಾದರೂ ಕಡಿಮೆ ಇತ್ತು, ಏಜ್ ಕ್ರಾಸ್ ಆಗಿತ್ತಪ್ಪ ಅಂದ್ರೆ ಟೆರಿಟೋರಿಯಲ್ ಆರ್ಮಿಯನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ಟೆರಿಟೋರಿಯಲ್ ಆರ್ಮಿಯನ್ನು ಬಿಟ್ಟಿಲ್ಲ. ಸೊ ಇನ್ಮೇಲೆ ಬಿಡ್ತಾರೆ, ಅದು ಕೂಡ ನವೆಂಬರ್ದಲ್ಲಿ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ತಯಾರಿಯನ್ನು ಮಾಡ್ಕೊಡ್ರಿ. ಅಗ್ನಿವೀರ್ ಬಂದ್ಬಿಟ್ಟು ನಿಮ್ಮ ಮಾರ್ಚ್ ಏಪ್ರಿಲ್ದಲ್ಲಿ 100% ಕಾಲ್ಫಾರ್ಮ್ ಆಗುತ್ತೆ. ಅಡ್ವಾನ್ಸ್ ಆಗಿ ತಯಾರಿಯನ್ನು ಮಾಡ್ಕೊಡ್ರಿ. ಸೊ ಇದಕ್ಕೆ ಬಂದ್ಬಿಟ್ಟು ಫಿಸಿಕಲ್ ನೋಡ್ಕೊಡ್ರಿ. ಮಹಿಳೆಯರಿಗೆ 16 ರೌಂಡ್ ಟ್ರೈನಿಂಗ್ ಇರ್ತದೆ. ಸೊ 8 ನಿಮಿಷ ಟೈಮಿಂಗ್ ಇರುತ್ತೆ. ಮತ್ತು ಹೈ ಜಂಪು, ಲಾಂಗ್ ಜಂಪು, ಹೈಟು ಇಷ್ಟು ಮಾತ್ರ ಫಿಸಿಕಲ್ ಇರ್ತದೆ. ಸೊ ಫಿರಿಸರಿಗೆ 16 ರೌಂಡ್ ಟ್ರೈನಿಂಗ್ ಇರ್ತದೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಎಕ್ಸನ್ ಮಾಡ್ತಾರೆ. ಸೊ ನಿಮ್ಗೆ ಗ್ರೂಪ್ ವೈಸ್ ಮಾರ್ಕ್ಸ್ಗಳು ಇರ್ತದೆ. ಅದ್ರ ಜೊತೆಗೆ ಗ್ರೂಪ್ ವೈಸ್ ನಿಮ್ಗೆ ಟೈಮಿಂಗ್ ಕೂಡ ಇರ್ತದೆ. ಫಸ್ಟ್ ಗ್ರೂಪ್ 5 ನಿಮಿಷ 30 ಸೆಕೆಂಡಲ್ಲಿ ಬರಬೇಕು. ಸೆಕೆಂಡ್ ಗ್ರೂಪ್ 5 ನಿಮಿಷ 31 ಸೆಕೆಂಡ್ ನಂತರ 5 ನಿಮಿಷ 45 ಸೆಕೆಂಡ್ ಹೊರಗಡೆ. ಥರ್ಡ್ ಗ್ರೂಪ್ 5 ನಿಮಿಷ 45 ಸೆಕೆಂಡ್ ಅಂತ ಹಿಡಿದು 6 ನಿಮಿಷದವರೆಗಡೆ ಥರ್ಡ್ ಗ್ರೂಪ್ ಇರುತ್ತೆ.
ಫೋರ್ತ್ ಗ್ರೂಪ್ 6 ನಿಮಿಷದಿಂದ ಹಿಡಿದು 6 ನಿಮಿಷ 15 ಸೆಕೆಂಡ್ ವರೆಗಡೆ ಫೋರ್ತ್ ಗ್ರೂಪ್ 5 ಇರ್ತದ. ನೆಕ್ಸ್ಟ್ ಫುಲ್ಅಪ್ಸ್ ಇರ್ತೈತಿ. ಸೊ 6 ಫುಲ್ಅಪ್ಸ್ ಅನ್ನು ಹೊಡೆದ್ರೆ ಪಾಸ್, ಚಿನ್ನಪ್ಗಳನ್ನ 10 ಫುಲ್ಅಪ್ಸ್ ಹೊಡೆದ್ರೆ ನೀವು ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೂ ಕೂಡ 60 ಮಾರ್ಕ್ಸ್ಗಳು ಇರ್ತಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈಟು 166 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಬೇಕಾಗುತ್ತೆ. ಇಲ್ಲಿ SC ST ಕಾಸ್ಟ್ ಅಂತ ಯಾವುದೂ ಇರೋದಿಲ್ಲ. ಸೊ ಎಲ್ಲರಿಗೂ ಕೂಡ 166 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕಾಗತ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೆಸ್ಟ್ನಲ್ಲಿ ನಿಮಗೆ 77 ಸೆಂಟಿಮೀಟರ್ ಬೇಕಾಗುತ್ತೆ. ಎಕ್ಸ್ಪಾಂಡನ್ನು ಮಾಡಿದಾಗ 82 ಚೆಸ್ಟ್ ಬೇಕಾಗುತ್ತಾ ಸ್ನೇಹಿತರೆ. ಓಕೆ, ನೀವೇನಾದರೂ ತಯಾರಿನ ಮಾಡಬೇಕು, ಈ ಸರಿ ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಬೇಕು ಅನ್ಕೊಂಡಿದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳು ಬಂದ್ಬಿಟ್ಟು ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ. 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಸೇಮ್ ಟು ಸೇಮ್ ಆಗಿ ಅದೇ ತರನಾಗಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಪ್ಪ ಅಂದರೆ ಇವಾಗಲೇ ಕರೆಕ್ಷನ್ ಅನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಡ್ರಿ. SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಏನಾದರೂ ಇಲ್ಲಪ್ಪ ಅಂದರೆ ಡೊಮೆನ್ಷಿಯಲ್ ಅನ್ನ ಕಡ್ಡಾಯವಾಗಿ ತೆಗೆಸ್ಕೊಡ್ರಿ. ಪ್ರತಿಯೊಂದು ಯಾವುದೇ ನೋಟಿಫಿಕೇಶನ್ ಅನ್ನು ಕಾಲ್ಫರ್ ಮಾಡಿದ್ರೆ ಡಿಫೆನ್ಸ್ಲಿ ತಯಾರಿನ ಮಾಡ್ತಿದ್ರೆ ಇದೆಲ್ಲದಕ್ಕೂ ಕೂಡ ಬೇಕಾಗುತ್ತಾ. ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದ್ರೆ ಅವ್ರಿಗೆ ಈ ಥರದ ಇನ್ಫಾರ್ಮೇಷನ್ಗಳನ್ನ ತಿಳಿಸಿ ಹೇಳ್ರಿ. ಓಕೆ, ನೆಕ್ಸ್ಟ್ ಸರ್ ಎಕ್ಸಾಮ್ ಯಾವ ಥರ ಇರುತ್ತೆ ಎಕ್ಸಾಮ್ ನೋಡ್ಕೊಡ್ರಿ. ನಿಮ್ಗೆ ಕನ್ನಡ ಮತ್ತು ಇಂಗ್ಲೀಷ್, ಹಿಂದಿ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಕೂಡ ಎಕ್ಸಾಮನ್ನು ಮಾಡಿದ್ರೆ 50 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರ್ತದೆ. ಫಿಸಿಕಲ್ಗೆ ಕೂಡ 100 ಮಾರ್ಕ್ಸ್ ಇರುತ್ತೆ, ಎಕ್ಸಾಮಿಗೆ ಕೂಡ 100 ಮಾರ್ಕ್ಸ್ ಇರುತ್ತೆ. ನೀವು ಎಕ್ಸಾಮ್ ಸ್ಕೋರನ್ನು ಮಾಡಿದ್ರಪ್ಪ ಅಂದರೆ ಸೊ ಫಿಸಿಕಲ್ನಲ್ಲಿ ಅಕಸ್ಮಾತ್ ಏನಾದರೂ ಮಿಸ್ ಆಗಿ ಸೆಕೆಂಡ್ ಗ್ರೂಪ್ ಹೊಡೆದ್ರಪ್ಪ ಅಂದರೆ ನೀವು ಎಕ್ಸಾಮ್ ಸ್ಕೋರ್ ಆಗಿತ್ತಪ್ಪ ಅಂದರೆ 100% ನೀವು ಸೆಲೆಕ್ಷನ್ ನೀವು ಅನ್ಕೊಂಡಿರ್ತಕ್ಕಂಥ ಸೆಂಟರು. ಸೊ ಒಳ್ಳೆಯ ಒಂದು ಅಪಾರ್ಚುನಿಟಿ ನಿಮ್ಗೆ ಸಿಗ್ತದೆ. ಅಡ್ವಾನ್ಸ್ ಆಗಿ ತಯಾರಿಯನ್ನು ಮಾಡಿಕೊಡ್ರಿ. ನೀವೇನಾದರೂ ಅಕಸ್ಮಾತ್ ನನ್ನ ಸರ್ ಕಾಲೇಜ್ ಹೋಲ್ಡ್ ಮಾಡಿದ್ದೀನಿ, ಸೊ ಡ್ರಾಪ್ ಔಟ್ ಮಾಡಿದ್ದೀನಿ ಸರ್, ನಾನು ಕಾಲೇಜ್ ಬಿಟ್ಟಿದ್ದೀನಿ ಸರ್, ನಾನು ಕಾಲೇಜ್ ಓದ್ತಾ ಇಲ್ಲ ಸರ್, ಡಿಗ್ರಿ ಓದ್ತಾ ಇದ್ದೀನಿ, ಅದ್ರ ಜೊತೆಗೆ ಡೈರೆಕ್ಟ್ ಎಕ್ಸಾಮ್ಗೆ ಎಷ್ಟೇ ಹೋಗ್ತೀನಿ ಸರ್, ನಿಮ್ಮ ಅಕಾಡೆಮಿದಲ್ಲಿ ಸರ್ ನಿಮ್ಮ ಕೋಚಿಂಗ್ದಲ್ಲಿ ಏನಾದರೂ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ರೆ ಅಂತ ಕೇಳಿದ್ರೆ ಸೊ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ 2025ರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬೆಳಗಾವಿ ಏರಿಯಾದಲ್ಲಿ ಕೂಡ ಜಾಯ್ನಿಂಗ್ ಆಗಿ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬೆಂಗಳೂರು ಏರಿಯಾದವರು ಫೈನಲ್ ಮೆರಿಟ್ಗಾಗಿ ಕಾಯ್ತಾ ಇದ್ದಾರೆ. ಸೊ ಮಂಗಳೂರು ಏರಿಯಾದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಸೊ ಇವಾಗಲೇ ಫಿಸಿಕಲ್ ಟ್ರೈನಿಂಗ್ ಅನ್ನು ತಗೊಳ್ತಾ ಇದ್ದಾರೆ. ಅವ್ರದ್ದು ಕೂಡ ಇದೇ ತಿಂಗಳ 28ನೇ ತಾರೀಕಿಗೆ ಫಿಸಿಕಲ್ ಕೂಡ ಇದೆ. ಆದ ಕಾರಣಕ್ಕೋಸ್ಕರ ಸ್ನೇಹಿತರೆ SSCGD ಕೂಡ ನಮ್ಮ ಹತ್ರ ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದವು. ಅಗ್ನಿವೀರರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಬ್ಯಾಚ್ ಅನ್ನ ಮಾಡ್ಬೇಕಂತ ಹೇಳಿ 2026ರ ಹೊಸ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅಡ್ಮಿಷನ್ ಕೂಡ ಇವತ್ತಿನಿಂದನೇ ಸ್ಟಾರ್ಟ್ ಕೊಟ್ಟಿದ್ವಿ. ಅಡ್ಮಿಷನ್ ಡೇಟು ಇವತ್ತಿನಿಂದ ಹಿಡಿದು ಫೆಬ್ರವರಿ 5ನೇ ತಾರೀಕಿನವರೆಗಡೆ ಅಡ್ಮಿಷನ್ ಕನ್ಫರ್ಮೇಷನ್ಗಳಿಗೆ ಸೀಟ್ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು. ನೀವೇನಾದರೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ. ಅದ್ರ ಜೊತೆಗೆ ನುರಿತ ಶಿಕ್ಷಕರಿಂದ ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಿಮಗೆ 2 ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ ಅರ್ಥಪೂರ್ವಕವಾಗಿ ತಿಳಿಸಿ ಪ್ರತಿಯೊಂದು ಅಭ್ಯರ್ಥಿಯನ್ನು ಕೇರ್ ಮಾಡಿಬಿಟ್ಟು ಅರ್ಥ ಆಗಿದೆಯೋ ಇಲ್ಲೋ, ಅವನ ಜೀರೋ ಇದ್ದವನು ಹೀರೋ ಮಾಡೋದು ಯಾವ ಥರ ಆ ಟ್ರೈನಪ್ಪನ್ನು ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಪ್ರತಿಯೊಂದು ಅಭ್ಯರ್ಥಿಯನ್ನು ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು, ಆ ಜೀರೋ ಇರ್ತಕ್ಕಂಥ ವಿದ್ಯಾರ್ಥಿಯನ್ನು ಅಂದರೆ ಸ್ಟಾರ್ಟಪ್ ಇದ್ದರೆ ಯಾವ ಥರ ಪಿಕಪ್ ಮಾಡ್ಕೋಬೇಕು ಅವನ್ನ. ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಸೇಮ್ ಇರೋದಿಲ್ಲ, ಎಲ್ಲರೂ ಕೂಡ ಟಾಪ್ ಇರೋದಿಲ್ಲ. ಸೊ ಜೀರೋ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಟಾಪ್ ತರೋದೇ ಇಂಪಾರ್ಟೆಂಟ್ ಆಗುತ್ತಾ. ಸೊ ಆ ರೆಡಿಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಅಕಾಡೆಮಿ ಕೂಡ ಮಾಡ್ತಾ ಇದೆ. ಸೊ ನಮ್ಮ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆ ಫಿಸಿಕಲ್ ಟ್ರೈನಪ್ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಬಂದ ತಕ್ಷಣ ಓಡೋಕ್ಕಾಗೋದಿಲ್ಲ. ಅವ್ರನ್ನೂ ಕೂಡ ಕ್ರಮೇಣವಾಗಿ ಯಾವ ಥರ ರೆಡಿ ಮಾಡಬೇಕು, 16 ನೋಡ್ಬಿಟ್ರೆ ಕಂಪ್ಲೀಟ್ ಮಾಡೋದು ಯಾವ ಥರ, ಸೊ ಎಕ್ಸಲೆಂಟ್ ಹೊಡೆಯೋದು ಯಾವ ಥರ, ಸೊ ಚಿನ್ನಪ್ಗಳನ್ನ 10 ಹೊಡಿಬೇಕು, ಯಾವ ಥರ ಟ್ರೈನಪ್ಪನ್ನು ತೊಗೊಂಡ್ರೆ ಅವ್ರು ಪಾಸ್ ಆಗ್ತಾರೆ ಅನ್ನೋದು ಕೂಡ ನಾವು ಟ್ರೈನಿಂಗನ್ನು 2 ತಿಂಗಳ ಕೋರ್ಸನ್ನು ಮಾಡಿದ್ದೀವಿ. ನೀವು ಬಂದು ಈ ಕೋರ್ಸಿಗೆ ಜಾಯ್ನ್ ಆಗಬೇಕು. ಇದು 100 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತದೆ. ಅಂದರೆ 100 ಅಭ್ಯರ್ಥಿಗಳಿಗೆ ಮಾತ್ರ ಈ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಸಪ್ರೇಟ್ ಆಗಿರ್ತಕ್ಕಂಥ ಬಾಯ್ಸ್ಗೆ ಹಾಸ್ಟೆಲ್ ಇದೆ, ಗರ್ಲ್ಸ್ಗೆ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಯೂ ಕೂಡ ಇದೆ. ಪ್ರತಿಯೊಂದು ಸ್ಪೆಸಿಲಿಟಿ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಜಿಲ್ಲಾ ಘಟಕ. ಸೊ ನೀವು ಫಿಸಿಕಲ್ಗೆ ಕೂಡ ಯಾವುದೇ ಥರದ ತೊಂದರೆ ಇಲ್ಲ. ಸೊ ಪ್ರತಿ ವಾರಕ್ಕೊಮ್ಮೆ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ. ಕಂಪ್ಯೂಟರ್ ಬೇಸ್ಡ್ CBT ಟೆಸ್ಟನ್ನು ಯಾವ ಥರ ಅಟೆಂಡ್ ಮಾಡಬೇಕು, ಯಾವ ಥರ ಎಕ್ಸಾಮನ್ನು ಫೇಸ್ ಮಾಡಬೇಕು ಅನ್ನೋದು ಕೂಡ ನಾವು ಗೈಡೆನ್ಸನ್ನು ಕೊಡ್ತೀವಿ. ಈ ಸರಿ ನೀವು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಬೇಕು, ನಾನು 100% 2026ರಲ್ಲಿ ನಾನು ವರದಿ ಹಾಕೊಳ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಆದಷ್ಟು ಬೇಗನೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 8277723340 ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಮ್ಮ ಕೋಚಿಂಗ್ ಸೆಂಟರ್ ಬಂದುಬಿಟ್ಟು ಬಾಗಲಕೋಟ್ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ರನೇ ನಮ್ಮ ಕೋಚಿಂಗ್ ಇರೋದು. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆಲ್ಲ ನೇವಿ, ಏರ್ಫೋರ್ಸ್, ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆಗಿ ಜಾಯ್ನ್ ಆಗಿದ್ದಾರೆ. SSCGD ಕೂಡ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ನಿಮ್ಮ ಸೀಟ್ ಕನ್ಫರ್ಮೇಷನ್ ಆಗಬೇಕು, ಅಡ್ವಾನ್ಸ್ ಆಗಿ ಏನಿದ್ರಪ್ಪ ಅಂದರೆ ಸೊ ಕ್ಲಾಸಸ್ಗಳು ಬಂದುಬಿಟ್ಟು ಫೆಬ್ರವರಿ 10ರಿಂದ ಸ್ಟಾರ್ಟ್ ಆಗ್ತವೆ. ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ನಿಮ್ಮ ಬ್ರದರು ಸಿಸ್ಟರು ಯಾರಾದರೂ ಅವ್ರಿಗೆ ಗೊತ್ತಿರಲಿಲ್ಲ, ಸೊ ನಿಮ್ಮ ಪ್ರೆಸೆಂಟ್ ಏಜ್ ಇರ್ತದ. ಸೊ ಏಜ್ ಬಂದುಬಿಟ್ಟು 18 ನಿಮ್ಗೆ, ಯಾಕಂದರೆ ಕಡಿಮೆ ಏಜ್ನಲ್ಲಿ ಈ ಥರದ ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ. ಸೊ ಅದೆಲ್ಲನೂ ಕೂಡ ನಾವು ಗೈಡೆನ್ಸ್ ಮಾಡಿಬಿಟ್ಟು ನಿಮ್ಮ ಇಂಡಿಯನ್ ಆರ್ಮಿ ಸೆಲೆಕ್ಷನನ್ನು ಮಾಡುವಂಥ ಸೊ 100% ರಿಸಲ್ಟನ್ನು ನಾವು ಕೊಡ್ತಾ ಇದ್ವಿ. ನೀವು ಬಂದು ಜಾಯ್ನ್ ಆಗೋರಿದ್ರೆ ಆದಷ್ಟು ಬೇಗನೆ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಎಲ್ಲ ಡಿಸ್ಟ್ರಿಕ್ನವರು ಕೂಡ ಬಂದು ನಮ್ಮ ಹತ್ರ ಕೋಚಿಂಗನ್ನು ತೊಗೊಳ್ಬೋದು. ಕರ್ನಾಟಕದ ಯಾವುದೇ ಡಿಸ್ಟ್ರಿಕ್ನವರಿದ್ದರೂ ಕೂಡ ನಮ್ಮ ಹತ್ರ ಕೋಚಿಂಗನ್ನು ತೊಗೊಳ್ಬೋದು. ಸ್ನೇಹಿತರೆ ಬರ್ಬೋದು, ನಿಮ್ಮ ಸುವರ್ಣ ಅವಕಾಶವನ್ನು ಕೊಡ್ತಾ ಇದ್ವಿ.
ಬರೋರಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿರಿ. ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಹಾಕಿ. ಸೊ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂದರೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಹಾಕ್ತೀನಿ. ಯಾವುದೇ ಇಂಡಿಯನ್ ಆರ್ಮಿ ಆಗಿರಲಿ, ಏರ್ಫೋರ್ಸ್ ಆಗಿರಲಿ, ನೇವಿ ಆಗಿರಲಿ, SSGD ಆಗಿರಲಿ, MTS ಆಗಿರಲಿ, ಯಾವುದೇ ಒಂದು ಹುದ್ದೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ನೀವು ತಯಾರಿಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅತಿ ಉತ್ತಮವಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ಕನ್ನಡದಲ್ಲಿ ಸಿಗ್ತಾನೆ ಇರ್ತದೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ, ಸೊ ಇವಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ನ ನೀವು ಹೊತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು, ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.